ಏ ಶರೀಫ ಅಮ್ಮವ್ರೆ ತಗ್ಗು ಬಂತು, ಸಾರಿ. ನಾವೇನಂಗ ಹುಡುಗಿಯರ ಮೇಲೆ ಬೀಳ್ಬೇಕಂತಲ್ಲ, 20 ವರ್ಷ ಸರ್ವೀಸ, ಏನು ಫೀಲಿಂಗ್ ಇಲ್ಲ ನಮಗೆ, ಗೊತ್ತಾಯ್ತಾ? ಯಾರ ಮೇಲೆ ಬಿಟ್ಟರೆ ಏನು ಫೀಲಿಂಗ್ ಇಲ್ಲ. ಅದು ಮರಣಿ ಅಮ್ಮಣ್ಣಿ ಕಾಲಿಗೆ ಹಾಕಿದ್ದು. ಡ್ರೈವರ್ಗೆ ಸ್ವಲ್ಪ ಕಣ್ ಬಿಟ್ಕೊಂಡು ಗಾಡಿ ಓಡ್ಸಕ್ ಹೇಳಿ. ಶರೀಫ ಸ್ವಲ್ಪ ಕಣ್ಣೇನಾದ ಒಂಥರ ಬಿಟ್ಕೊಂಡು ಓಡ್ಸಪ್ಪ. ನಾನು ಸರಿಯಾದ ಯಾವ್ದಾರ ನೆಕ್ಸ್ಟ್ ಕರ್ಕೊಂಬಂದ್ರೆ ಮೊದಲೇ ಹೇಳು, ನಾನು ಒಳ್ಳೆ ಪೊಸಿಷನ್ ಹೋಗಿ ನಿಂತಿರ್ತೀನಿ. ಆಮೇಲೆ ಟಿಕೆಟ್ 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 ಅಲ್ಲಿ ಏನ್ ನೀವು ಮೇಲೆ ಬಿದ್ದಕ್ಕೆ ಫ್ರೀ ಟಿಕೆಟ್ ಅನ್ಕೊಂಡ್ಬಿಟ್ರ? ಕೊಡಿ ಕೊಡಿ ಟಿಕೆಟ್. ಹಿಂದ್ಗಡೆಗೆ ನಮ್ಮ ಯಜಮಾನರು ತಗೊಂತಾರೆ. ನಿಮ್ಮ ಯಜಮಾನ್ರು ಹಿಂದ್ಗಡೆ ಬಹಳ ಜನ ಇದಾರೆ, ಎಲ್ಲರೂ ನಿಮ್ಮ ಯಜಮಾನ್ರಲ್ಲ ಅಂತ ಕಾಣಿಸುತ್ತೆ. ಒಬ್ಬರೇ ಯಾರು ಇರ್ಬೇಕು? ಯಾರಪ್ಪ ಇವ್ರ ಯಜಮಾನ್ರು? ಯಾರು ಹೋಗ್ತಾ ಇಲ್ಲ. ಹೇಳಿ ಹೆಸರು ಹೇಳಿ, ನಿಮ್ಮ ಯಜಮಾನ್ರ ಹೆಸರು. ಯಾರಾದ್ರೂ ಗಂಡನ ಹೆಸರು ಹೇಳ್ತಾರೇನ್ರಿ? ಒಳ್ಳೆ ಕಥೆ ಆಯ್ತಲ್ಲ. ಇಲ್ಲಿ ನಮ್ಮೂರಲ್ಲಿ ಒದರ್ತಾರೆ, ಬಾರಲೆ ಬಸ್ಯ, ಬಾರ ಪ್ರಸಾದ, ಬಾರ್ಲಿ ಅಂತ ಕರೀತಾರೆ. ನೀವು ಹೆಸರು ಹೆಂಡತಿ ಹೆಸರು ಹೇಳಕ್ಕೆ ತಗೊಂತಾರೆ. ಅವ್ರು ನೋಡಿ ಅಲ್ಲಿದ್ದಾರೆ ನಮ್ಮ ತಾಯಿ, ಅವ್ರು ಹೆಂಗ್ ಕರೀತಾರೆ ಗಂಡಿಗೆ ಬಾರ ಹೋಗು ಅಂತ. ನೀವು ಹೆಸರು ಎತ್ತಕ್ಕೆ ಇದು ಮಾಡಿ ನಾಚಿಕೆತ್ತಿರಮ್ಮ. ಅಲ್ಲ ಹೋಗ್ಲಿ, ನಿಮ್ಮ ಹಳ್ಳಿ ಕಡೆ ಒಳಪಲ್ಲಿ ಹೇಳ್ತಾರಲ್ಲ, ಒಂಥರ ಸ್ಟೈಲ್ ಆಗಿ ಒಳಪಲ್ಲಿ ಹೇಳಿ. ಅಮಾಸೆ ಕತ್ಲ ನನ್ನ ಗಂಡನ ಹೆಸರು ಕೇಳಿದ್ರು ಹೆಣ ಇಲ್ಲ. ಬರೀ ಮಗಳೇ, ಟಿಕೆಟ್ ಕೇಳಿದ್ರೆ ಹೆಣ ಆಯ್ತು ಅಂತೆಲ್ಲ ಒಳ್ಳೆ ಕರ್ಮ ಅಂತ. ಆ ಅಮ್ಮ ನೋಡಿದ್ರೆ ಡಣೆ ನಾಯಕ ಅಂತ, ಈ ಅಮ್ಮ ನೋಡಿದ್ರೆ ಭಿಕ್ಷಕ ಓಡೋಗು ಅಂತಂದು, ಈ ನೋಡಿದ್ರೆ ಈ ಕತೆ. ಒಂದು ಒಡಪಲ್ಲಿ ಹೇಳಮ್ಮ, ಎಲ್ಲಿದ್ದಾನೆ ನಿನ್ ಗಂಡ ಅಂತ. ಇಸ್ಪೆಟ್ ಆಡಕ್ ಹೋಗ್ತಾನ. ಕಡ್ಲೆ ರೊಟ್ಟಿ ಕಡ್ಲೆ ಚಟ್ನಿ ಕೊಟ್ರ ಸೆಟ್ಕೊಂಡು ಹೋಗ್ತಾನ. ಗೌಜಲ್ಲಿ ಕುತ್ಕೊಂಡು ಶ್ರೀನಿವಾಸ ಅಲ್ಲೇ ಕುತ್ಕೊಂಡು ಮಾತೇ ಹೋಗ್ತಾನಂತ. ಯಾರಪ್ಪ ಶ್ರೀನಿವಾಸ? ಹೌದ್ರಿ, ಇಷ್ಟೊತ್ತವ್ರಿಗೆ ಸುಮ್ಕೂತಿರಪ್ಪ. ನೀನ್ ಹೇಳ್ತಿ ಮಾನ ಮರ್ಯಾದೆ ಎಲ್ಲ ತೆಗಿಯವರೆಗೂ ಇವಾಗ ಸುಮ್ಕೂತಿ ಇಂತ ಬರ್ತಾನೆ. ಟಿಕೆಟ್ ತಗೊಂಡ್ ನಿಂತ್ಕೊಂಡ ಏನು ಒಳ್ಳೆದಿಲ್ಲ. ಹೌದು, ಟಿಕೆಟ್ 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 ಟಿಕೆಟ್. ಶರೀಫ ಯಾಕೋ ಮೇಲೆ ಸದ್ದು ಆದಂಗ ಆಗ್ತಾ ಇದೆ, ಏನಿದೆ ಅಂತ ನೋಡೋಣ. ಸ್ವಲ್ಪ ನಿಲ್ಲಿಸು. ಬಸ್ಸು ಅದು ನಮ್ಗೆ ಪಿಕ್ಚರ್ ಗಿರಾಕಿ. ಅವ್ನ ಮೇಲೆ ಹಾಕಿರಿ ಏನ ಬರ್ನರ್ ಮಕ್ಕಳು. ಅಲ್ಲ ಗಾಡಿ ನಿಲ್ಸು, ಟಿಕೆಟ್ ತೆಗಿಲ್ಲ. ಏ ತಮ್ಮ ನಿಲ್ಸು ನಿಲ್ಸು ನಿಲ್ಸು. ನಮ್ದಿಗೆ ಮೇಲೆ ಕಲೆಕ್ಷನ್, ನಿಮ್ದಿಗೆ ಒಳಗೆ ಕಲೆಕ್ಷನ್. ಇದಕ್ಕೆ KSRTC ಉದ್ದಾರ ಆಗ್ತಾರೆ. ಅದು ನೀನಂತ ಡ್ರೈವರ್ ಇವಾಗ ಗೊತ್ತಾಗ್ತೈತಿ ಎರಡೆರಡು ಬೇಗಂಗಳನ್ನ ಹೆಂಗ್ ಮೇಂಟೈನ್ ಮಾಡ್ತೀನಿ ಅಂತ. ಪರವಾಗಿಲ್ಲ ಕಣಯ್ಯ, ನೋಡಿ ಓಡ್ಸು. ಆಮೇಲೆ ತಗ್ಗು ಬಂದ್ರೆ ಒಂದ್ ಸ್ವಲ್ಪ ಮುಂಚೆ ಹೇಳಿಲ್ಲ ಯಾವ್ದು ಬರ್ತದೆ. ಮತ್ತೊಂದು ಮಗು ಆಗ್ತದೆ ನೋಡ್ರಿ. ಅಯ್ಯೋ ಸುಮ್ಮನಿರಮ್ಮ, ಏನ್ ನಮ್ ಬಸ್ ಹಾಕ್ ಬರಲ್ಲ, ಅದಕ್ಕಷ್ಟೇನೆ. ನಮ್ಮ ಜನಕ್ಕೆ ಒಂದ್ ಯಾವ್ದಾರ ಹೆಣ್ಮಕ್ಳು ಕುತ್ಕೊಂಡು ವಾಂತಿ ಮಾಡಿದ್ರೆ ಆಯ್ತಷ್ಟೇನೆ. ಬಸ್ರಿನ ಅದೊಂದೇ ಗೊತ್ತಿರೋದವರಿಗೆ. ಅಮ್ಮ ನೀವು ವಾಮಿಟ್ ಮಾಡ್ಕೊಂಡಿದ್ದೀನಿ, ಇವ್ರು ಬೇರೆ ಹೇಳಿಸ್ತಾ ಇದ್ದಾನೆ, ಸುತ್ತಾಗಿದೆ ಅಂತ ಕಾಣಿಸುತ್ತೆ. ನೀನು ಬೇರೆ ಟಿಕೆಟ್ 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 ಎರಡು ಅಪ್ಪ ಕಾಲಿಗೆ ಕೈಗೆ ಎಲ್ಲ ಕಡೆ ನಿನ್ ಮಕ್ಕಳು ಆಡುತ್ತ. ಅಷ್ಟೊಂದು ಮಕ್ಕಳು ಬಸ್ ತುಂಬಾ ಬಸ್ ಏರಿಸಿದ್ಯಾ, 2 ಟಿಕೆಟ್ ತಗೊಂತೀವಿ. ಅವ್ರು ಯಾರಿಗೂ 5 ವರ್ಷ ಆಗಿಲ್ಲ ರೀ. 2 ಕೊಡಿ ಸ್ವಾಮಿ. ಮೋಸ್ಟ್ಲಿ ಅವ್ರಿಗೆ ಮದುವೆ ಆಗೋವರೆಗೂ ಯಾರಿಗೂ 5 ವರ್ಷ ಆಗಲ್ಲ ಅಂತ ಕಾಣಿಸುತ್ತೆ. ಎಲ್ಲಿಂದ ಬರ್ತಾರೆ ನಿಮ್ಮಂತವ್ರು? ಅಲ್ಲ ಮಕ್ಕಳು ಮಾಡ್ಕೊಂಡು ಗೊತ್ತಾಗಲ್ಲ, ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತ. 2 ಟಿಕೆಟ್ ಕೊಡಿ ಸ್ವಾಮಿ. ಏನ್ ನೀವು ಸಂಸಾರ ವಿಚಾರ ಹೇಳ್ಬೇಕಲ್ಲ, 2 ಟಿಕೆಟ್ ಕೇಳಿದ್ರೆ. ಅಲ್ಲ ಅಮೆರಿಕ ಮಾರಿಕೆ ಹೋಗ್ಬೇಕು, 2 ಇದು ಬರ್ತ್ ಕಂಟ್ರೋಲ್ ಗೊತ್ತಿಲ್ವಾ ನಿನಗೆ? ಕೊಡಪ್ಪ ದುಡ್ಡು ಕೊಡಪ್ಪ. ನೀನೇ ನಂಗೆ ಏನು ನಿಮಗೇನೋ ಫ್ರೀ ಸಿಗುತ್ತೆ, ಹೋಗಿಸ್ಕೊಳ್ಳಿ. ಇಲ್ಲೆಲ್ಲ ಫ್ರೀ ಸಿಗಲ್ಲ. ಚಿಲ್ಲರೆ ಕೊಡ್ರಿ ಮಾರಾಯ. ಚಿಲ್ಲರೆ ಟಿಕೆಟ್ ಇದೆಯಲ್ಲ, ಟಿಕೆಟ್ ಕುಂಡಿ ಮೇಲೆ ಬರ್ತಾನೆ ನೋಡು ಚಿಲ್ಲರೆ. ಸ್ವಾಮಿ ಕುಂಡಿ ಮೇಲೆ ಬರ್ದಿದ್ದೀರಾ, ಬಳೆ ಹಾಕಿದ್ದೀರಾ, ನಮ್ಗೆ ಮರ್ತು ಹೋಗ್ಬಿಡುತ್ತೆ. ಕೊಡಿ ಇವಾಗ. ಅಪ್ಪ ನಿನಗೆ ಮರೆತು ಹೋದ್ರು ಕೂಡ ನಾನು ಜ್ಞಾಪಿಸಿ ಕಾಲು ಬಿದ್ದು ದುಡ್ಡು ಕೊಟ್ಟು ಕಳಿಸ್ತೇನೆ ಆಯ್ತಾ? ಚಿಲ್ಲರೆ ಯಾವತ್ತು ಮರೆಯೋದಿಲ್ಲ. ನಾವು ಕಂಡಕ್ಟರ್ ಬಸವರಾಜದಲ್ಲಿ ಬಹಳ ಸತ್ಯವಂತ, ಗೊತ್ತಾಯ್ತಾ? ನೀವೇನೋ ರಾಜಕಾರಣಿ ಅಂತ ಕಾಣಿಸುತ್ತೆ. ಹೌದಾ? ಫ್ರೀ ಅರ್ಕೊಂಡಿದ್ರಿ ಅಮ್ಮ. ಅಪ್ಪ ನಿಮ್ದು ಇದೇ ಕಡೆ ಆಗೋದು ನೋಡಪ್ಪ. ಮತ್ತೆ ಯಾಕಡೆ ನೀನು ಇಳಿಯೋದಕ್ಕಿಂತ ಮತ್ತೆ ಬೀದರ್ಗೆ ಹೊಸ ಮನುಷ್ಯ ಫ್ರೀಯಾಗಿ ಕೊಡ್ತಾನೆ. ಹೋಗು. ಥ್ಯಾಂಕ್ಸ್.
ಸಾಹೇಬ್ರು ಬೆಂಗಳೂರು ಕಾಣ್ತದೆ, ಬೀದರ್ಗೆ ಹೋಗಿದ್ರೆ ತಾಳಮ್ಮ ಮಾತಾಡ್ಬೇಡ, ಹುಬ್ಳಿ ಬಂದೈತೆ ಆಮೇಲೆ ಮಾತಾಡ್ಕೆ ಬಂದೆ ನೀವು ಟೈಮ್ ಕೊಡ್ತದೆ. ಹುಬ್ಳಿ ಬಂದೈತೆ. ಹುಬ್ಳಿ 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 ಯಾರೇ ಹುಬ್ಳಿ 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 ಅಮ್ಮರೇ ನೀವು ಹುಬ್ಳಿಯವರಿಗೆ ಟಿಕೆಟ್ ಸ್ಟೇಷನ್ ದೊಡ್ಡವರಿಗೆ ಹೋಗ್ಬೇಕಂತ ಮಾಡಿದ್ರೆ ನೀಡೇ ಬೇಗ. ಅಯ್ಯೋ ನಾವು ಕಂಡಕ್ಟರ್ ಎಲ್ಲ ಗೊತ್ತಿರುತ್ತೆ. ಟವಲ್ ಹಾಕ್ಬಿಡ್ರಿ. ಏನ್ ಬೀದರ್ನಿಂದ ನಿದ್ದೆ ಹೊಡ್ಕೊಂಡ ಬಂದಿನಿ, ಏನ್ ಮಾಡ್ಬಿಡ್ರಿ ಟವಲ್ ಹಾಕ್ಬಿಡ್ತಾಳ. ಸೀಟ್ ಹಾಕಿ ನೋಡಿ, ಜನರಲ್ ಕಂಡ್ರೆ ಸೀಟ್ ಹಾಕಿ ನಿಂತ್ಕೊಂಡ್ರೆ ಕುಂದ್ರಿ. ಅಪ್ಪ ನಂದು ಬಸ್ ಎಸಿ ಕೋಚ್ ಹೇಳೈತಿ ಎಲ್ಲ ಗಮನ ಹೊಡಿತೈತಿ ಇಲ್ಲೇ. ಅಮರೇ ಇದು ನಮ್ಮ ಕಡೆ ಅಭ್ಯಾಸಗಳು ಸುಮ್ಮನೆ ಕೂತ್ಕೊಳ್ರಿ. ಎಷ್ಟು ಕಂಪಾರ್ಟ್ಮೆಂಟ್ ಹೇಳ್ತಂದ್ರೆ ಸ್ಟಾರ್ಟ್ ಮಾಡ್ಕೊಂತಾರೆ. ಟಾಪ್ ಮುಂದೆ ಕೇಸಿ ಅಂತೀರಿ ನಾನು ಅಮರೇ ಟವಲ್ ಹಾಕಿದ್ನಲ್ಲ ಎಲ್ಲೋಕ್ರಿ ಯಾಯಪ್ಪ ಯಾಪ ಯಾಕಪ್ಪ ತಮ್ಮ ಟವಲ್ ಹಾಕಿದ್ದೆ ನೀನು ಬೀದರ್ನಿಂದ ಬೆಂಗಳೂರು ಬಾರಲ್ಲೇ ನೋಡ್ಕೊಂತಿಲ್ಲ. ನಂದು ಫೋರ್ತ್ ಕ್ಲಾಸು ಫಿಫ್ತ್ ಕ್ಲಾಸು. ನಂದು ಫಿಫ್ತ್ ಕ್ಲಾಸ್ ರೀ. ಹೌಸ್ ನಂಬರ್ 420. ನಂದು ಹೌಸ್ ನಂಬರ್ 420. ನಾ ಬಿಳಿ ಬಾಳದ್ದು ಬಾಳದ್ದು ಮನಿ ನೋಡಕತ್ತೇನೆ. ಇಬ್ರು ಒಂದೇ ಅಂತೀರಿ, ಊರು ಅಂತೀರಿ, ಒಂದೇ ಏರಿಯಾ ಅಂತೀರಿ, ಪಕ್ಕದ ಇಷ್ಟಾದ್ರೂ ನಿಮ್ಗೆ ಬರ್ತೇನೆ ನೋಡ್ರಿ. ನಾವು ಪರಿಚಯ ಅಂದ್ರೆ 25 ವರ್ಷದಿಂದ ಒಬ್ರು ಬಿಟ್ಟು ಅಷ್ಟೇ. ನಾವು ಬೆಂಗಳೂರೇ ಅಲ್ಲ. ಮತ್ತೆ ಟೈಮ್ ಪಾಸ್ ಟೈಮ್ ಸರಿ ಇಲ್ಲ ಅಂತ ಕಾಣಿಸುತ್ತೆ. ನೀವು ಸುಮ್ಮನೆ ಇಲ್ಲ ಭಾಳ ಕಡೆ ನೀವು ಬೆಂಗಳೂರು ಮೆಜೆಸ್ಟಿಕ್ ಬಂದ್ರೆ ನಿಮ್ಮ ಇದರ ಯಾರು ನಿಮಗೆ ಗೊತ್ತಾರ ಅಂತ ಗೊತ್ತಿಲ್ಲ. ಎಲ್ಲ ಐತಲ್ಲ ಮುದಿಕೆ ಅದ ಮಾತ್ರ ನಿಮ್ಮ ಮಾತಿಗೆ ಹೊಂಟ್ರೆ ಟಿಕೆಟ್ ತಗೊಂಡು ನೀವು ಮಾಡ್ತಾರೆ. ನಮ್ಮ ಕರ್ಮ ಇಂಥ ಬಂದಿತ್ತು ಅಲ್ಲ ಬಂದಂತಾನೆ ಇಲ್ಲಿ ಸರಿ ಬಾ ತಿರ್ಗಿಸ ಇದು ಹಾಕ್ಬಿಟ್ಟಿದಾರ ಮೆಜೆಸ್ಟಿಕ್ ಎಲ್ಲ ಮಾಡ್ಬೇಡ. ಯಾವ ಬೇಡ ಯಾರು ಮಾಡ್ರಿ ನನಗೆ ಹಾಲು ಬೇಕು. ಮಗು ಎಲ್ಲ ಮಲಗಿದಾರೆ ಬಸ್ಸಲ್ಲಿ. ಆಮೇಲೆ ಆಡೋಣ. ನನಗೆ ಹಾಲು ಬೇಕು. ಕೆಲಸ ಮಾಡೋ ಸುಮ್ಮನೆ ಮಾರಾಯ ಬರೀ ಬರೀ ಮಾಡಬೇಡಿ. ಒಬ್ಬ ಹಾಡು ಹೇಳ್ತಾ ಇದ್ದ ಏನಪ್ಪ ಕಿವಿಲೆ ಮಗು ಹಾಡು ಹೇಳ್ಬೇಡ. ಇಬ್ರು ಜೊತೆಲ್ಲ ಅಂಕಲ್ಗೆ ಬಹಳ ಚಟ. ಇಬ್ರು ಕೂಡ ಆಡಂತ ಗಟ್ಟಿಯಾಗಿ. ಸುಬ್ರಹ್ಮಣ್ಯ ಹುಷಾರು, ನಿಂದೆ ಹಸಿಯಾಗಿದೆ ಮತ್ತೆ ಮತ್ತೊಂದು ಹಸಿ ಆದಿತ್ತು. ಹಾ ಯಾರೇ ಬ್ಯಾಂಗ್ಳೂರ್ ಹೇಳ್ತಾರೆ ಮಾರ್ಕ್ ಮಾಡಪ್ಪ ಶರೀಫ ಹೇಳ್ತಾರಪ್ಪ ಹೇಳ್ತಾರೆ.